ಆತ್ಮೀಯ H16 ನ್ಯೂಸ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರಾತ್ಮೇರೆ. ಫಿಫಾ ವಿಶ್ವಕಪ್ ಅಥವಾ ಫುಟ್ಬಾಲ್ ವಿಶ್ವಕಪ್ 2026 ಫೈನಲ್ಗಂತೂ ಬಂದಾಯಿತು. ಅರ್ಜೆಂಟೀನಾ ಮತ್ತೊಂದು ಗೆಲ್ತದನ. ಅರ್ಜೆಂಟೀನಾ ಸ್ಪೇನ್ ಯುರೋಪ್ ಚಾಂಪಿಯನ್, ಅದು ಗೆದ್ದಿದ್ದು ಸಾಮಾನ್ಯ ತಂಡವಲ್ಲ, ಫ್ರಾನ್ಸ್. ಅದೇ ಕಾಲಕ್ಕೆ ಅರ್ಜೆಂಟೀನಾ ಸಹ ಗೆದ್ದಿದ್ದು ಅಸಾಮಾನ್ಯ ಟೀಮ್ ಇಂಗ್ಲೆಂಡ್. ಎರಡೂ ಗೆದ್ದು ಫೈನಲ್ಗೆ ಬಂದಿದ್ದಾರೆ. ಒಂದು ಕಡೆ ಮೆಸ್ಸಿ ಕಳೆದ 20-25 ವರ್ಷಗಳಿಂದ ಫುಟ್ಬಾಲ್ ಸಾಮ್ರಾಜ್ಯದಲ್ಲಿ ತನ್ನದಂತ ವ್ಯಕ್ತಿತ್ವ ಮೂಡಿಸಿಕೊಂಡಂಥ ಲಿಯೋನೆಲ್ ಮೆಸ್ಸಿ ಅವ್ರ ಎದುರು ಇವತ್ತು ಸ್ಪೇನ್ ಬಂದಂಥದ. ಅದರಲ್ಲೂ ಮುಖ್ಯವಾಗಿ 19 ವರ್ಷಗಳ ಹಿಂದೆ ನಮ್ಮ ಈ ಲಿಯೋನೆಲ್ ಮೆಸ್ಸಿ ಮುದ್ದಾಡಿದ ಕೂಸು, 4 ತಿಂಗಳ ಕೂಸು ಲಮಿನ್ ಯಮಾಲ್ ಇವತ್ತು ಅವ್ರ ಪ್ರತಿಸ್ಪರ್ಧಿ. ನೋಡ್ರಿ ಎಂಥ ಘಟನೆಗಳು ಆಗ್ತಾ ಇರ್ತಾವೆ ಇತಿಹಾಸದಲ್ಲೇ, ನಮಗೆ ಗೊತ್ತಿಲ್ಲದೆ ಏನೋ ನಡೀತಾ ಇರ್ತಾವೆ. ನಾವೆಲ್ಲರೂ ಅಪೇಕ್ಷೆ ಮಾಡಿದ್ದೀವಿ ಎಂಬೆಪೆ ವರ್ಸಸ್ ಮೆಸ್ಸಿ ಅಂತೇಳಿ. ಆದರೆ ಇವತ್ತು ತಾವೇ ಮುದ್ದಾಡಿದ ಕೂಸಿನ ಜೊತೆಗೆ ಇವತ್ತು ಖುದ್ದಾಡಬೇಕಾಗ್ಯದ ನಮ್ಮ ಮೆಸ್ಸಿ. ಅದು ಗೆಲ್ಲಬೇಕಾಗ್ಯದ. ಗೆಲ್ತಾರ ಅನ್ನೋ ಪ್ರಶ್ನೆ ಉಳಿದ. ಯಾಕಂದರೆ ಇವತ್ತು ಅದ್ಭುತ ಆಟಗಾರ ನಮ್ಮ ಲಮಿನ್ ಯಮಾಲ್, ಸ್ಪೇನ್ದ ಹುಡುಗ, 19 ವರ್ಷ ಹುಡುಗ, ಜವಾಬ್ದಾರ ಆಟಗಾರ. ಸೆಮಿಫೈನಲ್ದಲ್ಲಿ ಫ್ರಾನ್ಸ್ಗೆ ಚಳ್ಳಿ ಅಂತ ತಿನ್ನಿಸಿದಂಥ ವ್ಯಕ್ತಿ. ಆದರೆ ಇಲ್ಲಿ ಒಂದು ನೆನಪಿಡ್ಬೇಕಾಗ್ಯದ, ಏನಪ್ಪ ಅಂದ್ರೆ ಸ್ಪೇನ್ದ ಆಟಗಾರ ಸಂಯುಕ್ತವಾಗಿ ಆಟ ಆಡುವಂಥವ್ರು, ಒಬ್ಬರು ಬಿಡಲಾರ್ದ ಡಿಫೆನ್ಸನ್ನು ಉಳಿಸ್ಕೊಂಡು ಅಟ್ಯಾಕಿಂಗ್ ಬೆಳೆಸ್ಕೊಂಡು ಬಂದಂಥವ್ರು. 2-0ದಿಂದ ಹಿಂದೆ ಸರಿಸಿದ್ದೇನೆ, ಸಣ್ಣ ವಿಷಯ ಎಲ್ಲ. ಯಾಕಪ್ಪ ಅಂತಂದ್ರೆ ಪೆಡ್ರೋ ಓರೋ ಆಗಿರ್ಬೋದು, ಇನ್ನುಳಿದವರು ಆಗಿರ್ಬೋದು, ಆಟಗಾರರು ಜಿಕೋ ಆಗಿರ್ಬೋದು, ಎಡರ್ ಫಾಲ್ಕೋ ಆಗಿರ್ಬೋದು, ಅನೇಕ ಒಳ್ಳೆಯ ದಿಗ್ಗಜ ಆಟಗಾರರು ಹೊಂದಿರುವಂತಹ ಈ ಸ್ಪೇನ್ ತಂಡದಲ್ಲಿ ಯಮಾಲ್, ಅದರಲ್ಲಿ ಮುಖ್ಯವಾಗಿ ಈ ವಿದ್ಯಾರ್ಥಿ ಮಗು ಅನ್ರಿ ಲಮಿನ್ ಯಮಾಲ್ ಅನ್ನುವಂಥ ಈ ಕೂಸು ಇವತ್ತು ಮೆಸ್ಸಿಗೆ ಸೆಟ್ ಹಿಡಿತಾ ಇದ್ದಾರೆ. ಬಾರಪ್ಪ ಆಗಲ್ಲ ನಮ್ದು ಬಿದ್ದು ಅಂತೇಳಿ. ಯಾಕಂದ್ರೆ ಇದು ಸಣ್ಣ ಮ್ಯಾಚ್ ಅಲ್ಲ. ವಿಶ್ವಕಪ್ ಫುಟ್ಬಾಲ್ ಒಲಿಂಪಿಕ್ ನಂತರ ಅತ್ಯಂತ ದೊಡ್ಡದಾಗಿ ನಡೀತಿರೋದು. ಇದ್ರಲ್ಲಿ 48 ದೇಶಗಳು ಭಾಗಿಯಾಗಿದ್ದು, 48 ದೇಶಗಳು. ಮುಂದಿನ ಸಲ 68 ಆಗ್ತಾ ಇದ್ದಾವೆ ಅಂತ ಈಗ ಚರ್ಚೆಗಳು ನಡೀತಾ ಇದ್ದಾವೆ. ಇರಲಿ, ಇಡೀ ವಿಶ್ವದ 48 ತಂಡಗಳಲ್ಲಿ ಇವತ್ತು 2 ತಂಡಗಳು ಉಳಿದ ಫೈನಲ್ಗೆ. ಒಂದು ಕಡೆ ಸ್ಪೇನ್, ಯುರೋಪದ ಏನಪ್ಪ ಅಂದ್ರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಚಾಂಪಿಯನ್. ಇನ್ನೊಂದು ಕಡೆ ನಮ್ಮ ಈಗ ಹಿಂದಿನ ವಿಶ್ವಕಪ್ಪನ್ನು ಗೆದ್ದಂಥದ್ದು, ನಿರಂತರವಾಗಿ 2 ಸಲ ಗೆಲ್ಲಬಹುದಾ ಅನ್ನುವಂಥದ್ದು. ಇಲ್ಲಿವರೆಗೆ ವಿಶೇಷವಾಗಿ ಬ್ರೆಜಿಲ್ ಮಾತ್ರ 5 ಸಲ ಗೆದ್ದಿದ ವರ್ಲ್ಡ್ ಕಪ್ಪನ್ನು. ಅದರಂತರ ಉಳಿದವರು ಅಷ್ಟು ಪ್ರಮಾಣದಲ್ಲಿ 5 ಸಲ ಗೆದ್ದರೆ 3ನೇ ಸಲ ಗೆದ್ದಂಗೆ ಆಗ್ತದೆ ಅರ್ಜೆಂಟೀನಾ. ಭಾಳಷ್ಟು ಜನ ಏನಿದ್ದಪ್ಪ ಅಂತಂದ್ರೆ ಫ್ರಾನ್ಸ್ ಬರ್ತದೆ. ಯಾಕಂದರೆ ಎಂಬೆಪೆ ಅನ್ನುವಂಥ ಆಟಗಾರ, ಅದ್ಭುತ ಆಟಗಾರ, ಗೆಲ್ಲುವಂಥದ್ದು ಕೊಡೋದಂತ. ಆದರೆ ಸ್ಪೇನ್ ಇದರಲ್ಲಿ ಡಿಫೆನ್ಸ್ ಮತ್ತು ಅಟ್ಯಾಕಿಂಗ್ ಎರಡರಲ್ಲೂ ಈ ಸ್ಪೇನ್ ತನ್ನ ಅದ್ವಿತೀಯ ಆಟವನ್ನು ತೋರಿಸಿದ್ರಿಂದಾಗಿ ಇವತ್ತು ಸ್ಪೇನ್ ಫೈನಲ್ಗೆ ಬಂದದ್ದು. ಅದರಲ್ಲೂ ಮುಖ್ಯವಾಗಿ ಈ ಯಮಾಲ್ ಅನ್ನುವಂಥ ಹುಡುಗ ಇವತ್ತು ವಿಶ್ವದ ದಿಗ್ಗಜ ಆಟಗಾರ. ಮೆಸ್ಸಿ ಅವ್ರಿಗೆ ಚಳ್ಳಿ ಅಂತ ತಿನ್ನಿಸ್ತಾರೆ ಅನ್ನುವಂಥದ್ದು. ಏನೂ ಏನು ಹೆಂಗೆ ಆಗ್ತದೋ ಗೊತ್ತಿಲ್ಲ. ಆದರೆ ಒಂದಿಲ್ಲ ಅವ್ನು ನೆನ್ಪಿಡ್ಬೇಕಾಗಿದೆ, ಇಂಗ್ಲೆಂಡ್ ವಿರುದ್ಧ ಆಡಿದಂಥ ಮೆಸ್ಸಿ ಆಟ ಮಾತ್ರ ಸ್ಮರಣೀಯ. ಕೊನೆಯ ಕ್ಷಣದಲ್ಲಿ ಗೆದ್ದಂಥ ಗೋಲನ್ನು ಹೊಡೆದಂಥ ತಾವು ಹೊಡಿಲಿಲ್ಲ, ತಮ್ಮ ಜೊತೆಗಾರರಿಗೆ ಬಿಟ್ಟು ಕೊಟ್ಟರು. ಅದರಲ್ಲೂ ವಿಶೇಷವಾಗಿ ಲೋಥೋರೋ ಮಾರ್ಟಿನೆಸ್ ಮತ್ತು ಇನ್ನೊಬ್ಬರು ಎಂಜೋ ಫರ್ನಾಂಡೆಸ್ ಇವ್ರಿಗೆ ಪಾಸ್ ಕೊಟ್ಟು ಗೆಲ್ಲಿಸುವಂಥದ್ದು. ಇದು ದೊಡ್ಡ ತ್ಯಾಗದ ಮಾದರಿ. ಬರಬೇಕಾದ ಆಟಗಾರರು ಇರಬೇಕಾದ, ನಾನೇ ಹೊಡಿಬೇಕು ಗೋಲ್ ಅಂದರೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಪಾಸ್ ಕೊಟ್ಟು ಬಲಿಷ್ಠ ಇಂಗ್ಲೆಂಡನ್ನು ತಲೆ ಬಗ್ಸೋಂಗೆ ಮಾಡಿದ್ರು. ಈಗ ಇತಿಹಾಸದಲ್ಲೇ ಫಾಕ್ಲಾಂಡ್ ಅಂತ ಹೆಸರು ಕೇಳಿರ್ಬೋದು. ಇದು ಅರ್ಜೆಂಟೀನಾದ ಕೆಳಗೆ ಬರುತ್ತೆ ದ್ವೀಪ. ಮೂಲತಃ ಅರ್ಜೆಂಟೀನಾದ್ದು
ಆದರೆ ಈಗ 100 ವರ್ಷಗಳಿಂದ 150 ವರ್ಷದಿಂದ ಇಂಗ್ಲೆಂಡ್ ಅವತ್ತು ವಸಾಹತುಶಾಹಿ ಆಗಿತ್ತು. ಆ ಪಾಕ್ಗಳನ್ನು ಗೆದ್ದು ಇವತ್ತು ತನ್ನ ಮುಡಿಯಲ್ಲಿ ಟುಂಕುತ್ತದೆ, ತನ್ನ ಉಡಿಯಲ್ಲಿ ಟುಂಕುತ್ತದೆ. ಅದು ನಾವು ಬೇಕು ಅಂತ ಅರ್ಜೆಂಟೀನಾ ಸಾಕಷ್ಟು ಸಲ ಹೊರಗೆ ಬರೆದು ಕೊಟ್ಟಿಲ್ಲ. ಈ ಸಲ ಅರ್ಜೆಂಟೀನಾಗೆ ಒಂದು ಜಿದ್ದಿತ್ತು, ಇಂಗ್ಲೆಂಡ್ ಈ ಸಲ ಸೋಲಿಸ್ಬೇಕಂತ. ಇದು ಸೋಲಿಸಿದ ಸೆಮಿಫೈನಲ್ದಲ್ಲಿ. ಆಗ ನಮ್ಮ ಮರೋಡರ ಹೆಸರು ಕೇಳ್ಬೋತೀವಿ. ದೇವರ ಕೈ ಅಂದರೆ ಕೈಲಿ ಹೊಡೆದು ಗೋಲ್ ಮಾಡಿದ್ರು ಅನ್ನೋದು ಒಂದು ಆರೋಪದ ಅವ್ರ ಮೇಲೆ. ಆ ಮರೋಡನ ಗೋಲ್ ಗಳಿಸಿ ಇಂಗ್ಲೆಂಡನ್ನು ಮನೆಗೆ ಕಳಿಸಿದ್ರು. ಈ ಸಲ ಸೆಮಿಫೈನಲ್ದಲ್ಲೇ ಈ ಇಬ್ಬರು ವಿಶೇಷವಾಗಿ ಇಂಗ್ಲೆಂಡನ್ನು ಮನೆಗೆ ಕಳಿಸಿದಾರೆ. ಈ ಮೆಸ್ಸಿ ಮತ್ತು ಜೊತೆಗಾರ ಭಾಳ ಅದ್ಭುತವಾಗಿ ಕೊನೆಯ ಒಂದು 7-8 ನಿಮಿಷಗಳಲ್ಲಿ ಆದಂಥದ್ದು, ನೋಡೋದ್ರಲ್ಲಿ ಆಗುವಂಥದ್ದು. ಅದರಲ್ಲೂ ಕೊನೆಯ ಕ್ಷಣದಲ್ಲಿ ನಡೆದಂಥ ಗೋಲ್ ಅಂತೂ ಅತ್ಯದ್ಭುತ. ಹೀಗಾಗಿ ಮೆಸ್ಸಿ ಅವರ ಹೆಸರು ಇಡೀ ವಿಶ್ವದ ಎಲ್ಲ ಫುಟ್ಬಾಲ್ ಪ್ರಿಯರ ನಾಲಿಗೆ ಮೇಲೆ ಇವತ್ತು ಅವ್ರು ನೋಡಬೇಕು, ಮಾತಾಡಿಸ್ಬೇಕು ಅನ್ನುವಂಥದ್ದು. ಅಂಥದ್ದು ಇವತ್ತಿನೊಂದು ಏನಪ್ಪ ಅಂದರೆ ಫ್ರಾನ್ಸನ್ನು 2-0 ಸೋಲಿಸಿದ್ದು. ಅದು ಸಣ್ಣ ಕೆಲಸ ಅಲ್ಲ. ಅದರಲ್ಲೂ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಮೈಕೆಲ್ ಓಯರ್ಜಲ್ಬಲ್ ಅನ್ನುವಂಥವ್ರು, ಇನ್ನೊಬ್ಬರು ಸ್ಪೇನ್ ತಂಡದ ಮೆಟ್ರೋ ಓರೋ ಅನ್ನುವಂಥವ್ರು. ಇವರಿಬ್ಬರು ಅವತ್ತು 2 ಗೋಲನ್ನು ಹೊಡೆದ 2-0 ಎಂಬೆಪೆ ಟೀಮನ್ನು ಅಂದರೆ ಫ್ರಾನ್ಸ್ ಟೀಮನ್ನು ಮನೆಗೆ ಕಳಿಸಿದರು. ಎಂಬೆಪೆ ಹೋಗುವಂತ ಕೊನೆಗೆ ಅಲ್ಲಿ ಗೋಲ್ ಕೀಪರ್ ಯಾರಪ್ಪ ಅಂತಂದ್ರೆ ಉನೈ ಶಿರ್ಮೋನ್ ಅವರಿಗೆ ಥ್ಯಾಂಕ್ಸ್ ಹೋಗ್ತಾರೆ. ಯಾಕಂದ್ರೆ ಫ್ರಾನ್ಸ್ ತನ್ನ ತಂಡವನ್ನು ಅಟ್ಯಾಕಿಂಗಾಗಿ ಇಟ್ಕೊಂಡು ಬೆಳೆದಂಥದ್ದು. ಡಿಫೆನ್ಸ್ದಲ್ಲಿ ಒಂದಿಷ್ಟು ವೀಕ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅದು ಇಲ್ಲಿ ಕಂಡು ಬರ್ತದೆ. ಸೆಮಿಫೈನಲ್ದಲ್ಲೇ ಫ್ರಾನ್ಸ್ನ ವಿರುದ್ಧ 2 ಗೋಲ್ಗಳು ಆಗ್ತಾವೆ, ಆದರೆ ಸ್ಪೇನ್ ಒಂದೂ ಆಗೋದಿಲ್ಲ. ಇದಕ್ಕೆ ಕಾರಣ ಅಂದರೆ ಗೋಲ್ ಕೀಪರ್. ಅದಕ್ಕೆ ಎಂಬೆಪೆ ಕೊನೆಗೆ ಆ ಗೋಲ್ ಕೀಪರ್ಗೆ ಅಭಿನಂದಿಸ್ತಾರೆ, ನೀವು ಬೆಸ್ಟ್ ಕೆಲಸ ಮಾಡಿದ್ರೆ, ಉಳಿಸ್ಕೊಂಡ್ರೆ ಗೆದ್ರಿ ಅಂತೇಳಿ. ಅಂದರೆ ಒಂದು ಆಟದಲ್ಲಿ ಮುಖ್ಯವಾಗಿ 2 ಕಡೆ ಬೇಕಾಗ್ತದೆ. ಡಿಫೆನ್ಸು ಬೇಕು, ಅಟ್ಯಾಕಿಂಗು ಬೇಕು. ಕೇವಲ ಅಟ್ಯಾಕ್ ಒಂದರಿಂದ ನಾವು ಗೆಲ್ತೀವಿ ಅನ್ನುವಂಥ ಮಾತು ಸುಳ್ಳು ಅನ್ನೋದನ್ನು ಸ್ಪೇನ್ ತೋರಿಸ್ಕೊಡ್ತದೆ. ಯಾಕಂದ್ರೆ ಅಟ್ಯಾಕಿಂಗ್ದೊಳಗೆ ಎಂಬೆಪೆ ಅನ್ನುವಂಥ ಶಕ್ತಿ ಅವ್ರನ್ನ ಎದುರು ಹಾಕೊಂಡು ಗೆಲ್ಲೋದು ಭಾಳ ಕಷ್ಟದ ಕೆಲಸ. ಅಂಥದ್ರಲ್ಲೇ ಈ ಎಂಬೆಪೆಯನ್ನು ಎದುರು ಹಾಕೊಂಡು 2-0 ಗೋಲ್ ಒಟ್ಟು ಮಾಡಿಸ್ಕೊಳ್ಳಿಲ್ಲ. ಇದು ಭಾಳ ಮಹತ್ವದ. ಹೀಗಾಗಿ ಎಂಬೆಪೆ ಅವ್ರಿಗೆ ಭಾಳ ನಿರಾಶೆ ಆಗಿದ್ದಂತ ಸುಳ್ಳಲ್ಲ. ಹೀಗಾಗಿ ಇವತ್ತು ಸ್ಪೇನ್ ಫೈನಲ್ಗೆ ಬಂದದ. ಅದೇ ಕಾಲಕ್ಕೆ ಅರ್ಜೆಂಟೀನಾ ಕೊನೆಯ ಕ್ಷಣದಲ್ಲಿ ಹೊಡೆದಂಥ ಗೋಲ್ಗಳಿಂದ ಇಡೀ ವಿಶ್ವ ತುಂಬ ಎಲ್ಲರೂ ಹೋಗಲಿಕ್ಕೆ. ಅದರಲ್ಲೂ ಮೆಸ್ಸಿಯ ದೊಡ್ಡ ಗುಣ ಏನಪ್ಪ ಅಂದ್ರೆ ತಾನೇ ಹೊಡಿಬೇಕು ಅನ್ನುವಂಥ ವಿಷಯ ಬಿಟ್ಟುಬಿಟ್ಟು ತನ್ನ ಜೊತೆಗಾರರಿಗೆ ಜೂನಿಯರ್ಸ್ಗಳಿಗೆ ಬಿಟ್ಟು ಕೊಡುವಂಥದ್ದು. ಯಾಕೆ ಸೀನಿಯರು ಹೆಚ್ಚು 40 ಎಡಬಲದಲ್ಲಿ ವಯಸ್ಸಾಗಿದೆ. ಇವತ್ತು ದೊಡ್ಡ ಆಟಗಾರ. ಇಂಥ ಆಟಗಾರ ಮೋಸ್ಟ್ಲಿ ಇದು ಲಾಸ್ಟ್ ವರ್ಲ್ಡ್ ಕಪ್ ಆಗ್ಬೋದು. ಇಲ್ಲಿ ಗೆಲ್ಲುವ ಎಲ್ಲ ಸಾಧ್ಯತೆಗಳಿದೆ ವರ್ಲ್ಡ್ ಕಪ್ಪನ್ನು. ಆದ್ರೆ ಈ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಲಮಿನ್ ಯಮಾಲ್ ಕಮಾಲ್ ಮಾಡ್ಬೋದಾ ಅಂತೇಳಿ ಲಮಿನ್ ಯಮಾಲ್ ಕಮಾಲ್ ಮಾಡ್ಬೋದಾ ಈ ಒಂದು ಪಂದ್ಯದಲ್ಲೇ? ಯಾಕಂದ್ರಿಂದ ಗುರು ಶಿಷ್ಯರ ಸಂಬಂಧ ಇದ್ದಂಗೆ ಮೆಸ್ಸಿ ಮತ್ತು ಇವ್ರ ಮಧ್ಯೆಲ್ಲ ಇವರು ಆ ಮ್ಯಾಚನ್ನು ಅಂದರೆ ನಾಳೆ ಬರುತ್ತೆ ಅಂತ ಮ್ಯಾಚನ್ನು ಗೆಲ್ಲಬಲ್ಲರ ಅನ್ನೋದು ಚರ್ಚೆಗಳು ಸಹಿತ ಸಾಕಷ್ಟಿದ್ದಾವೆ. ಏನೂ ಇರಲಿ, ಲಾಸ್ಟ್ಗೆ ಗೋಲನ್ನು ಕೊನೆ ಹಂತದ ಗೋಲನ್ನು ಅರ್ಜೆಂಟೀನಾ ಹೊಡೆದ ಇಂಗ್ಲೆಂಡ್ಗೆ ನಮ್ಮನ್ನು ತಾವು ಮುಟ್ಟು ನೋಡ್ಕೊಳ್ಳುವಂಥ ಒಂದು ಜಾಬ್ ಕೊಟ್ಟಿದ್ದು, ಉತ್ತರ ಕೊಟ್ಟಿದ್ದು ಮಾತ್ರ ಭಾಳಷ್ಟು ದಿನಗಳವರೆಗೆ ನೆನಪುಳಿಯುವಂಥದ್ದು. ಅದೇ ಕಾಲಕ್ಕೆ ಎಂಬಾಪೆಗೆ ಒಂದು ಸ್ವಲ್ಪ ಸಣ್ಣ ಮಿಸ್ಟೇಕ್ಸ್ ಅಂದರೆ ಡಿಫೆನ್ಸ್ದಲ್ಲೇ ಒಬ್ಬ ಯೋಗ್ಯರನ್ನ ಪ್ರಬಲವಾಗಿ ಡಿಫೆನ್ಸನ್ನು ಬೆಳೆಸಿಕೊಳ್ಳದೇ ಹೋಗಿದ್ದಕ್ಕಾಗಿ ಸೋಲು ಅನಿವಾರ್ಯತೆ ಬಂತು. ಜೊತೆಗೆ ಸ್ಪೇನಿಂದ ಕಲಿಯುವಂಥದ್ದು ಏನಿತ್ತು ಅಂದ್ರೆ ಅವರಿಗೆ ಡಿಫೆನ್ಸ್ ಮತ್ತು ಅಟ್ಯಾಕಿಂಗ್ ಎರಡು ಹೆಂಗಿರಬೇಕು ಅನ್ನುವಂಥದ್ದು. ಏನಾಗಲಿ ಈಗಾಗಲೇ ಮ್ಯಾಚ್ ಮುಗಿದೋಗಿಬಿಟ್ಟಿದೆ, ಸೋತ್ಬಿಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಇಂಗ್ಲೆಂಡ್ ಮತ್ತು ಅದೇ ಕಾಲಕ್ಕೆ ಈ ಒಂದೇನಪ್ಪ ಅಂತಂದ್ರೆ ಈ ನಮ್ಮ ಫ್ರಾನ್ಸ್ದವರು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಅಂತ ಔಟ್ ಆಗಿದ್ದಾರೆ. ಇಲ್ಲ 3 ಮತ್ತು 4ನೇ ಸ್ಥಾನಕ್ಕೆ ಅವರಲ್ಲೇ ಒಂದು ಫೈಟ್ ಆಗಿ ಮುಂದಿನ ಮ್ಯಾಚ್ ಮಾತ್ರ ಅತ್ಯಂತ ನೆನಪಾದ ಕುತೂಹಲಕಾರಿ. ಯಾಕಂದರೆ ಗುರು ಶಿಷ್ಯರ ಕೈಯಲ್ಲಿಯ ಈ ಒಂದು ಹೋರಾಟ ಏನು ಬೇಕಾದಾಗ್ಬೋದು. ಮೆಸ್ಸಿ ಮಾತ್ರ ಮೋಸ್ಟ್ಲಿ ಇದು ಕೊನೆಯ ಮ್ಯಾಚ್ ಆಗ್ಬೋದು, ಅವ್ರು ಗೆಲ್ಲುವ ಎಲ್ಲ ಪ್ರಯತ್ನ ಮಾಡ್ತಾರೆ ಅನ್ನುವಂಥದ್ದು ಸುದ್ದಿಗಳು. ಏನು ಮಾಡ್ತಾರೆ ನೋಡೋಣ. ಏನೋ ಆಗಲಿ, ಮೆಸ್ಸಿ ಮತ್ತು ಅವರ ಪುಟ್ಟ ಮಗು ಇದ್ದಂಥ ಲಮಿನ್ ಯಮಾಲ್ರ ಈ ಕಾಳಗ ಯಾವ ರೂಪ ಪಡ್ಕೋಬೋದು ಅನ್ನೋದನ್ನು ನಾವು ಎದುರು ನೋಡ್ತಾ ಇದ್ದೀವಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಇರ್ಬೋದು. ಲೈಕ್ ಮಾಡಿ ಸಿನಿಮಾ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸ್ಬೋದು. L16 ನ್ಯೂಸ್ ಅರ್ಧ ದೇಶದ ಸತ್ಯಕ್ಕೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ
H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.